everyone, welcome back to Accountancy Easy Learn. I am Darshana Hegde here to teach you accountancy easily. Hello students, ಇವತ್ತಿನ ಸೆಷನಲ್ಲಿ ನಾವು ಕ್ವಶನ್ ಬ್ಯಾಂಕಿನ 9th ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದಟ್ ಈಸ್ ಯುನಿಟಿ ಕ್ಲಬ್ ಕಾರವಾರ್. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಕ್ಲಬ್ ಹ್ಯಾಡ್ 500 ಮೆಂಬರ್ಸ್ ಈಚ್ ಪೇಯಿಂಗ್ ಆ್ಯನ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ ₹150. ಈ ರೀತಿ ಇರುವಾಗ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ NPO ಪ್ರಾಬ್ಲಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಕ್ವಶನ್ ಹೀಗಿದೆ. From the following receipt and payment account, prepare final account of Unity Club Karwar for the year ending March 31st, 2018. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ, ಹಾಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೋಡಿ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವ ಡೇಟಿಗೆ ಇರುತ್ತೋ ಅದು ಇಯರ್ ಎಂಡ್ ಆಗಿರುತ್ತೆ. 31/3/2018 ಇದೆ, ಅದು ಇಯರ್ ಎಂಡ್. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2017 ಇದೆ. ಅಂದರೆ ಇದು ಲಾಸ್ಟ್ ಇಯರ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್, ಮೀನ್ಸ್ ಈ ವರ್ಷಕ್ಕದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಮೊದಲನೇ ಸ್ಟೆಪ್ ಅಂದರೆ ನಾವು ನೀಟಾಗಿ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಲ್ವಾ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ನೀಟಾಗಿ ಫಾರ್ಮ್ಯಾಟ್ ರೆಡಿ ಮಾಡ್ಕೊಳ್ತೀವಿ. ಈ ಫಾರ್ಮ್ಯಾಟನ್ನು ರೆಡಿ ಮಾಡುವಾಗ ಒಂದ್ಸಲ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಸೊ ಅದರಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಇದೆ, ಏನೆಲ್ಲ ಇರ್ಬೋದು ಅನ್ನೋದರ ಬೇಸ್ ಮೇಲೆ ಒಂದು ಅಂದಾಜಿಗೆ ಸ್ಪೇಸನ್ನು ಬಿಟ್ಕೊಂಡ್ರೆ ಆಯಿತು. ಆ್ಯಂಡ್ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ. ಬ್ಯಾಲೆನ್ಸ್ ಶೀಟ್ಗೆ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ. ಆ್ಯಂಡ್ ಅಮೌಂಟನ್ನು ರುಪೀಸಲ್ಲಿ ಬರೀರಿ, ನೀಟಾಗಿ ಹೆಡ್ಡಿಂಗನ್ನು ಹಾಕಿ. ಹಾಗೆ ಫಾರ್ ದಿ ಇಯರ್ ಎಂಡಿಂಗ್ ಅಂತ ಬರೀಬೇಕು ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ. ಇಯರ್ ಎಂಡ್ ಡೇಟನ್ನು ಹಾಕ್ತೀವಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅಂತಲೇ ಬರೀಬೇಕು, ಇಯರ್ ಎಂಡ್ ಡೇಟನ್ನು ಹಾಕ್ತೀವಿ. ಇದು ಫಾರ್ಮ್ಯಾಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್, ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಐಟಮ್ಸಿಗೆ ಎಲ್ಲೆಲ್ಲಿ ಇಫೆಕ್ಟ್ ಬರುತ್ತೆ ಅಲ್ಲಲ್ಲಿ ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ. ಸೊ ದ ಕ್ಲಬ್ ಹ್ಯಾಡ್ 500 ಮೆಂಬರ್ಸ್ ಈಚ್ ಪೇಯಿಂಗ್ ಆ್ಯನ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 150 ಅಂತ ಇದೆ. ಸೊ ಇದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ, 500 ಮೆಂಬರ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಡ್ತಾರೆ ಅವರು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸಸ್ ಇದ್ದರೆ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಬ್ಸ್ಕ್ರಿಪ್ಷನಲ್ಲಿ ಇದು ಅಡ್ಜಸ್ಟ್ ಆಗೋದ್ರಿಂದ ಸಬ್ಸ್ಕ್ರಿಪ್ಷನ್ ಮೇಲೆ ಒಂದು ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಆನ್ 31/3/2018 ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ಮೇಲೆ ಅಡ್ಜಸ್ಟ್ ಆಗುತ್ತೆ, ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಸ್ಯಾಲರೀಸ್ ಪೇಯ್ಡ್ ಇನ್ಕ್ಲೂಡೆಡ್ ₹6,000 ಫಾರ್ ದಿ ಇಯರ್ 2018-19 ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸ್ಯಾಲ್ರಿ ಮೇಲೆ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಪ್ರೊವೈಡ್ ಡೆಪ್ರಿಸಿಯೇಷನ್ ಫಾರ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಇದೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಲ್ಲಿದೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್, ಈಗ ಒನ್ ಬೈ ಒನ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಇದನ್ನು ತೊಗೊಳ್ಳೋಣ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರತಿಯೊಂದು ಐಟಮಿಗೆ ಒಂದೊಂದು ಎಂಟ್ರಿ ಇರುತ್ತೆ. ಸೊ ಮೊದಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಮೊದಲನೇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 6,000. ಇದು ಹೋದ ವರ್ಷದ್ದು ಅಲ್ವಾ, ಹೋದ ವರ್ಷಕ್ಕೆ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಬಂದ ತಕ್ಷಣ ಈ ರೀತಿ ಅಮೌಂಟ್ ಡಿವೈಡ್ ಮಾಡಿ ಕೊಟ್ಟಾಗ ನಾವು ಒಂದು ಸಲ ನೋಡ್ಕೊಳ್ತೀವಿ, ಇಲ್ಲಿ ಸ್ಯಾಲರಿ ಅನ್ನುವಂಥ ಐಟಮ್ ಮೇಲೆ ಅಡ್ಜಸ್ಟ್ ಆಗೋದಲ್ವಾ ಇದು. ಸೊ ಸ್ಯಾಲರಿ ನೋಡ್ಕೊಳ್ಳಿ, ಸ್ಯಾಲ್ರಿಲಿ ಇಲ್ಲಿ ಇಯರ್ ವೈಸ್ ಅಮೌಂಟನ್ನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ತೀವಿ. ಆ ರೀತಿ ಏನು ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅನ್ನುವಂಥದ್ದನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ, ರೌಂಡ್ ಅಪ್ ಮಾಡ್ಕೊಳ್ಳೋದಿಲ್ಲ. ಈ 6,000 ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ನೋಡಿ, ಇಯರ್ ವೈಸ್ ಕೊಟ್ಟಿಲ್ಲ ಅವರು. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲೊಂದು ರೈಟ್ ಮಾರ್ಕ್ ಹಾಕ್ಕೊಂಡು ಆಮೇಲೆ ಅಡ್ಜಸ್ಟ್ ಮಾಡೋದಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೊತೀವಿ. ಆ್ಯಂಡ್ ಇಲ್ಲಿ ಸ್ಯಾಲ್ರಿ ಮೇಲೆ ಇನ್ನೊಂದು ಮಾರ್ಕ್ ಮಾಡ್ಕೊಡ್ತೀವಿ, ಸೊ ದ್ಯಾಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಗೋದಕ್ಕೆ. ನೆಕ್ಸ್ಟ್, ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡಿನ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ಟು ಲಯಬಿಲಿಟಿ ಸೈಡ್, ಕ್ಯಾಪಿಟಲ್ ಫಂಡ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರೆಯೋಣ. ಸೊ ಇಟ್ ಈಸ್ 6,94,000. ನೆಕ್ಸ್ಟ್, ಅಸೆಟ್ ಸೈಡಿಗೆ ಬಂದರೆ ಕ್ಯಾಶ್ ಇನ್ ಹ್ಯಾಂಡ್. ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಯಾವುದೇ ಒಂದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಇದು ಆಲ್ರೆಡಿ ರಿಪೀಟ್ ಆಗಿರುತ್ತೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ. ಸೊ 15,000 ನೋಡಿ ಇಲ್ಲೂ ರಿಪೀಟ್ ಆಗಿದೆ. ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಐಟಮ್ ಕೂಡ ಸೇಮ್ ಇದೆ, ಅಮೌಂಟ್ ಕೂಡ ಸೇಮ್ ಇದೆ, ಹಾಗಾಗಿ ರೌಂಡ್ ಅಪ್ ಮಾಡ್ಕೋತೀವಿ. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್.
ಸೊ ಇಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಇದು ಅಡ್ಜಸ್ಟ್ ಆಗುವಂಥ ಐಟಮ್ ಅಲ್ವಾ. ಈಗ ಸಬ್ಸ್ಕ್ರಿಪ್ಷನನ್ನು ನಾವು ಒಂದ್ಸಲ ನೋಡ್ಕೊಳ್ತೀವಿ. ಇಲ್ಲಿ ಇಯರ್ ವೈಸ್ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅಮೌಂಟನ್ನು, ಹಾಗಾಗಿ ನಾವು ರೌಂಡ್ ಅಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದು ಹೋದ ವರ್ಷಕ್ಕೆ ರಿಲೇಟೆಡ್ 18,000 ಇದೆ. ಸೊ ಹೋದ ವರ್ಷಕ್ಕೆ ರಿಲೇಟೆಡ್ 2016-17 ರಿಲೇಟೆಡ್ 18,000 ಈ ವರ್ಷದಲ್ಲಿ ರಿಸೀವ್ ಆಗಿದೆ. ಅಂದರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬಂದಿದೆ ಒಂದು ಎಂಟ್ರಿ, ಅಂದರೆ ಅರ್ಥ ಏನು, ಅದು ಈ ವರ್ಷಕ್ಕೆ ರಿಸೀವ್ ಆಗಿದೆ ಅಂತಲ್ವಾ. ಸೊ ಈ ಅಮೌಂಟನ್ನು ನಾವು ಐಡೆಂಟಿಫೈ ಮಾಡ್ಬೋದಲ್ವಾ ಇಲ್ಲಿ. ಹಾಗಾಗಿ ಈ ಅಮೌಂಟ್ ರಿಪೀಟ್ ಆಗಿದೆ ಇಲ್ಲಿ. ಸೊ ನಾವು ಅದನ್ನು ರೌಂಡ್ ಅಪ್ ಮಾಡ್ಕೊಳ್ತೀವಿ. ಆ್ಯಂಡ್ ಐಟಮ್ ಕೂಡ ಸೇಮ್ ಇದೆ, ಹಾಗಾಗಿ ನಾವು ಅದನ್ನು ರೌಂಡ್ ಅಪ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ರೌಂಡ್ ಅಪ್ ಮಾಡ್ಕೊಂಡಿರೋವಂಥ ಐಟಮಿಗೆ ನಾವು ಇನ್ನೊಂದು ಕಡೆ ಎಂಟ್ರಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಲೈಬ್ರರಿ ಬುಕ್ಸ್ 30,000. ಇಟ್ ಈಸ್ ಅನ್ ಅಸೆಟ್, ರೈಟ್? ಸೊ ಗೋಸ್ ಟು ಅಸೆಟ್ ಸೈಡ್. ಲೈಬ್ರರಿ ಬುಕ್ಸ್ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಏನು ಮಾರ್ಕ್ ಮಾಡ್ಕೊಂಡಿಲ್ಲ ನಾವು, ಆದರೆ ಒಂದ್ಸಲ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳೋಣ. ಇಲ್ಲೇನಾದರೂ ಎಡಿಷನ್ ಆಗಿದ್ದರೆ ಅಥವಾ ಸೇಲ್ ಆಗಿದ್ದರೆ ನಾವು ಇದನ್ನು ಇನ್ನರ್ ಕಾಲಮಲ್ಲಿ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಲೈಬ್ರರಿ ಬುಕ್ಸ್ ಅನ್ನೋದು ಎಡಿಷನ್ ಆಗಿದೆ ಅಲ್ವಾ. ಸೊ ಎಡಿಷನ್ ಆಗಿದ್ದರಿಂದ ನಾವು ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆಯೋಣ. ಇಟ್ ಈಸ್ 30,000. ಆ್ಯಂಡ್ ಒಂದು ಲೈನನ್ನು ಬಿಟ್ಟು ನೆಕ್ಸ್ಟ್ ಐಟಮನ್ನು ಬರೆಯೋಣ. ಫರ್ನಿಚರ್ ಇದೆ. ಸೊ ಫರ್ನಿಚರ್ ಕೂಡ ಒಂದು ಅಸೆಟ್, ಇದನ್ನು ಕೂಡ ಇಲ್ಲಿ ನಾವು ತೊಗೋತೀವಿ ಫರ್ನಿಚರ್. ಆ್ಯಂಡ್ ಏನಾದರೂ ಎಡಿಷನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫರ್ನಿಚರ್ ಅನ್ನೋದು ಕೊಟ್ಟಿದ್ದಾರೆ. ಹಾಗೆ ರಿಸಿಟ್ ಸೈಡಲ್ಲಿ ಕೂಡ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಅನ್ನೋ ಐಟಮ್ ಇದೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಇಲ್ಲೊಂದೆರಡು ಲೈನನ್ನು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇರಲಿಲ್ಲ, ಆದರೂ ಇಲ್ಲಿ ಎಡಿಷನ್ ಆಗಿದ್ದರಿಂದ, ಇಲ್ಲಿ ಸೇಲ್ ಆಗಿದ್ದರಿಂದ ನಾವು ಇದನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಸೊ ನೀವು ಕೆಲವೊಂದು ಸಲ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡದೇ ಇದ್ದರೂ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಒಂದು ಸಲ ಅಲ್ಲಿ ಚೆಕ್ ಮಾಡಿಕೊಂಡು ಇನ್ನರ್ ಕಾಲಮ್ ಹಾಕಬೇಕಾ ಔಟರ್ ಕಾಲಮ್ ಹಾಕಬೇಕಾ ನೋಡ್ಕೊಳ್ಳಿ. ಅಸೆಟ್ ಮತ್ತು ಲಯಾಬಿಲಿಟಿ ಎರಡನ್ನು ಬರೆಯುವಾಗ ಕೂಡ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದಕ್ಕೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಇದೆ ಅಂಥೇಳಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಸ್ 6 lakh. ಇದೇನಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ರೆ ಏನಾದರೂ ಎಡಿಷನ್ ಅಥವಾ ಸೇಲ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ, ಇಲ್ಲಾಂದರೆ ಒಂದು ಅಡ್ಜಸ್ಟ್ಮೆಂಟ್ಗೆ ಸ್ಪೇಸ್ ಬಿಟ್ಕೊಂಡ್ರೆ ಸಾಕು. ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಒಂದೊಂದೇ ಐಟಮನ್ನು ಟ್ರಾನ್ಸ್ಫರ್ ಮಾಡ್ತಾ ಬರೋಣ. ಮೊದಲನೇ ಐಟಮ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದೆಲ್ಲೂ ಬರೋದಿಲ್ಲ, ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಐಟಮ್ ಸೇಲ್ ಆಫ್ ಓಲ್ಡ್ ಫರ್ನಿಚರ್. ನೋಡಿ, ಫರ್ನಿಚರ್ನ ಸೇಲ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಕ್ಯಾಪಿಟಲ್ ಐಟಮ್, ರೆವೆನ್ಯೂ ಐಟಮ್ ಅಲ್ಲ. ಇದು ರಿಪೀಟೆಡ್ಲಿ ಆಗುವಂಥದ್ದಲ್ಲ, ಬಿಸ್ನೆಸ್ಸಲ್ಲಿ ಯಾವಾಗಲೂ ಒಂದೊಂದು ಸಲ ಆಗುವಂಥದ್ದು. ಸೊ ಓಲ್ಡ್ ಫರ್ನಿಚರನ್ನು ಸೇಲ್ ಮಾಡಿದ್ದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಇದನ್ನು ನಾವು ಏನು ಮಾಡ್ತೀವಿ, ಫರ್ನಿಚರಲ್ಲಿ ಮೈನಸ್ ಮಾಡ್ತೀವಿ. ಇಲ್ಲಿ ನೋಡಿ, ಬ್ರ್ಯಾಕೆಟಲ್ಲಿ ಕಾಸ್ಟಿಂಗ್ ₹6,000 ಅಂಥೇಳಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಾಗ ನಾವು ಸ್ವಲ್ಪ ಡಿಫ್ರೆಂಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ತೀವಿ. ಇದರ ಅರ್ಥ ಏನು, ಒಂದು ಫರ್ನಿಚರ್, ಓಲ್ಡ್ ಫರ್ನಿಚರ್ ಇತ್ತು ಆ ಬಿಸ್ನೆಸ್ಸಲ್ಲಿ, ಅದರ ಆ್ಯಕ್ಚುಯಲ್ ಕಾಸ್ಟ್ 6,000 ಇತ್ತು. ಓಕೆ, ಅದನ್ನು ಬುಕ್ಸಲ್ಲಿ 6,000 ಅಂತ ತೋರಿಸ್ತಿದ್ರು, ಬಟ್ ಅದನ್ನು ಸೇಲ್ ಮಾಡಿದ್ದೆಷ್ಟಕ್ಕೆ 4,000ಗೆ. ಇದಕ್ಕೆ ನಾನು ಒಂದು ರೈಟ್ ಮಾರ್ಕ್ ಹಾಕಿಟ್ಕೊಳ್ತೀನಿ. ಸೊ ಇದಕ್ಕೆ ಆಮೇಲೆ ಇಫೆಕ್ಟನ್ನು ಕೊಡೋಣ, ಯಾಕಂದರೆ ಇದಕ್ಕೆ ಎರಡೆರಡು ಇಫೆಕ್ಟ್ ಬರುತ್ತೆ. ನಾನು ಆಮೇಲೆ ಹೇಳ್ತೀನಿ ಏನಂತ ಹೇಳಿ. ಇದಕ್ಕೆ ಎಂಟ್ರಿನ ಈಗ ಹಾಕೋದಿಲ್ಲ, ಆಮೇಲೆ ಹಾಕ್ತೀವಿ. ನೆಕ್ಸ್ಟ್ ಟು ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸೊ ಸಬ್ಸ್ಕ್ರಿಪ್ಷನಲ್ಲಿ ಮೊದಲಿಗೆ ಲಾಸ್ಟ್ ಇಯರ್ ರಿಲೇಟೆಡ್ 18,000 ಕೊಟ್ಟಿದ್ರು, ಅದಕ್ಕೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ, ಮತ್ತೆ ಎಂಟ್ರಿ ಬರೋದಿಲ್ಲ. ನೆಕ್ಸ್ಟ್ 2017-18 ಅಂದರೆ ಕರೆಂಟ್ ಇಯರ್ ರಿಲೇಟೆಡ್ ಎಲ್ಲ ಹೋಗುತ್ತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆ್ಯಸ್ ಇಟ್ ಈಸ್ ರೆವೆನ್ಯೂ ಐಟಮ್ ಗೋಸ್ ಟು ಇನ್ಕಮ್ ಸೈಡ್. ಸೊ ಬೈ ಸಬ್ಸ್ಕ್ರಿಪ್ಷನ್ ಇಟ್ ಈಸ್ 60,000. ಆ್ಯಂಡ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಹಾಗಾಗಿ ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, 2018-19 12,000. ಸೊ 2018-19 ರಿಲೇಟೆಡ್ ಅಂದರೆ ಅರ್ಥ ಏನು, ನೆಕ್ಸ್ಟ್ ಇಯರ್ ರಿಲೇಟೆಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಈ ವರ್ಷಕ್ಕೆ ರಿಸೀವ್ ಆಗಿದೆ ಅಂತ ಹಾಗಾಯಿತು. ನೆಕ್ಸ್ಟ್ ಇಯರ್ದು ಈ ವರ್ಷ ರಿಸೀವ್ ಆದರೆ ಅರ್ಥ ಏನು, ಇಟ್ ಈಸ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್. ಸೊ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಈಸ್ ಅ ಲಯಾಬಿಲಿಟಿ, ಯು ನೋ ದ್ಯಾಟ್. ಸೊ ಗೋಸ್ ಟು ಲಯಾಬಿಲಿಟಿ ಸೈಡ್. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಈ ಥರದ್ದನ್ನು ನಾವು ಹಳೆ ಪ್ರಾಬ್ಲಮಲ್ಲಿ ಕೂಡ ಮಾಡಿದ್ದೀವಿ, ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ಇದು. ಸೊ 12,000. ಸೊ ಇದಕ್ಕೆ ಒಂದೊಂದೇ ಎಂಟ್ರಿ ಕರೆಂಟ್ ಇಯರ್ ರಿಲೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಇಯರ್ ರಿಲೇಟೆಡನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಆ್ಯಂಡ್ ಲಾಸ್ಟ್ ಇಯರ್ ರಿಲೇಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ, ಹಾಗಾಗಿ ರೌಂಡ್ ಅಪ್ ಮಾಡ್ಕೊಳ್ತೀವಿ, ಅದಕ್ಕೆ ಮತ್ತೊಂದು ಎಂಟ್ರಿ ಇರೋದಿಲ್ಲ. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅಲ್ವಾ. ಇದಕ್ಕೆ ಒಂದೇ ಎಂಟ್ರಿ ಇರೋದ್ರಿಂದ ಎರಡೆರಡು ಕಡೆ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈ 90,000 ಔಟರ್ ಕಾಲಮ್ ಅಮೌಂಟನ್ನು ನಾವು ಎಲ್ಲೂ ತೊಗೊಳ್ಳೋದಿಲ್ಲ. Next, sale of old newspaper. It is a revenue item, so goes to income side. By sale of old newspaper, it is 10,800.
ನೆಕ್ಸ್ಟ್ ಪ್ರಾಫಿಟ್ ಫ್ರಾಮ್ ಎಂಟರ್ಟೈನ್ಮೆಂಟ್ಸ್ ಅಂತ ಇದೆ. ಸೊ ಅಗೇನ್ ಇಟ್ ಈಸ್ ಅ ರೆವೆನ್ಯೂ ಐಟಮ್, ಗೋಸ್ ಟು ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಫ್ರಾಮ್ ಎಂಟರ್ಟೈನ್ಮೆಂಟ್. ಇಟ್ ಈಸ್ 44,000. ನೆಕ್ಸ್ಟ್ ರೆಂಟ್ ಕೊಟ್ಟಿದ್ದಾರೆ. ರೆಂಟ್ ಈಸ್ ಅಗೇನ್ ಇನ್ಕಮ್, ರಿಸಿಟ್ ಸೈಡಿಗಿದೆ ಅಂದರೆ ಇನ್ಕಮ್ ಆದಾಗಾಯಿತು. ಸೊ ಬೈ ರೆಂಟ್, ಆ್ಯಂಡ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಏನು ಮಾರ್ಕ್ ಮಾಡ್ಕೊಂಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತೊಗೊಳ್ಳೋಣ. 84,000. ಈಗ ಪೇಮೆಂಟ್ ಸೈಡಲ್ಲಿ ಕೊಟ್ಟಿರುವಂಥ ಎಲ್ಲ ಐಟಮ್ಗೆ 1 by 1 ಎಂಟ್ರಿ ಹಾಕಿ ತಗೋಣ. ಮೊದಲಿಗೆ ಫರ್ನಿಚರ್ 18,000 ಇದೆ, ಇದು ಕ್ಯಾಪಿಟಲ್ ಐಟಮ್. ಸೊ ಗೋಸ್ ಟು ಅಸೆಟ್ ಸೈಡ್, ಆ್ಯಂಡ್ ಫರ್ನಿಚರಲ್ಲಿ ಆ್ಯಡ್ ಆಗುತ್ತೆ. ಇದು ಎಡಿಷನ್, ಪೇಮೆಂಟ್ ಆಗಿದೆ ಅಂದರೆ ಎಡಿಷನ್ ಆದಾಗಾಯಿತು. ಸೊ ಪ್ಲಸ್ ಮಾಡ್ತೀವಿ, ಪ್ಲಸ್ ಎಡಿಷನ್, ಇಟ್ ಈಸ್ 18,000. ನೆಕ್ಸ್ಟ್ ಲೈಬ್ರರಿ ಬುಕ್ಸ್ ಅಗೇನ್ ಪೇಮೆಂಟ್ ಸೈಡಲ್ಲಿ ಬಂದಿದೆ ಅಂದರೆ ಅದು ಕೂಡ ಎಡಿಷನ್ ಆದಾಗಾಯಿತು. ಸೊ ಇಲ್ಲಿ ಆ್ಯಡ್ ಮಾಡೋಣ. ಲೈಬ್ರರಿ ಬುಕ್ಸಲ್ಲಿ ಇಟ್ ಈಸ್ 10,000 ಪ್ಲಸ್ ಎಡಿಷನ್, ಇಟ್ ಈಸ್ 10,000. ಆ್ಯಂಡ್ ನೆಕ್ಸ್ಟ್ ಸ್ಯಾಲರೀಸ್. ಸೊ ಸ್ಯಾಲರಿ ಈಸ್ ಅ ರೆವೆನ್ಯೂ ಐಟಮ್ ಆ್ಯಂಡ್ ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್ ಟು ಸ್ಯಾಲರಿ, ಆ್ಯಂಡ್ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆಯೋಣ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸ್, ನ್ಯೂಸ್ ಪೇಪರ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಆಡಿಟ್ ಫೀಸ್, ಇದಿಷ್ಟು ಕೂಡ ರೆವೆನ್ಯೂ ಐಟಮೇನೆ, ಅದೆಲ್ಲ ಕೂಡ ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿಲ್ಲ, ಹಾಗಾಗಿ 1 by 1 ಎಕ್ಸ್ಪೆನ್ಸ್ ಸೈಡಲ್ಲಿ ಬರಿತಾ ಹೋಗೋಣ. Next item, by balance carry down 33,000. It is closing balance of cash. You know that it goes to closing balance sheet, and ಇದಕ್ಕೆ ನಾವೇನಂತ ಬರಿತೀವಿ, ಒಂದ್ಸಲ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತಲೇ ತೊಗೊಳ್ಳಿ. ಇಲ್ಲೂ ಕೂಡ ಕ್ಯಾಶ್ ಅಟ್ ಬ್ಯಾಂಕ್ ಇದ್ದರೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ತೊಗೋತೀವಿ. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಕೂಡ ಕ್ಯಾಶ್ ಇನ್ ಹ್ಯಾಂಡ್ ಅಂತಲೇ ಬರೆಯೋಣ. ಆ್ಯಂಡ್ ಅಮೌಂಟ್ ಯಾವ್ದು ತೊಗೋತೀವಿ, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ್ದು ಕೊಟ್ಟಿದ್ದಾರೋ ಅದನ್ನು ತೊಗೋತೀವಿ. ಸೊ ಇಟ್ ಈಸ್ 33,000. ಓಕೆ, ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಗೆ ಎಂಟ್ರಿ ಆಗಿದೆ. ಈಗ ಅಡ್ಜಸ್ಟ್ಮೆಂಟನ್ನು ಅನಲೈಸ್ ಮಾಡೋದಕ್ಕೂ ಮೊದಲು ರೈಟ್ ಮಾರ್ಕ್ ಹಾಕಿರೋವಂಥ ಯಾವುದಾದ್ರೂ ಐಟಮ್ ಇದ್ದರೆ ಅದಕ್ಕೆ ಮೊದಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೊಂದು ಬಿಟ್ಕೊಂಡಿದ್ದೀವಿ ಅಲ್ವಾ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಯಾವುದರಲ್ಲಿ ಅಡ್ಜಸ್ಟ್ ಆಗುತ್ತೆ, ಸ್ಯಾಲರಿಯಲ್ಲಿ. ಆ್ಯಂಡ್ ಇಟ್ ಈಸ್ ರಿಲೇಟೆಡ್ ಟು ಲಾಸ್ಟ್ ಇಯರ್, ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿದೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದೆ, ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್, ಇಟ್ ಈಸ್ 6,000. ಆ್ಯಂಡ್ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಒಂದೇ ಇಫೆಕ್ಟ್, ಯಾಕಂದರೆ ಬ್ಯಾಲೆನ್ಸ್ ಶೀಟಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಿಟ್ಕೊಂಡಿರೋವಂಥದ್ದು ಅಂದರೆ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಅಲ್ವಾ. ಇಲ್ಲಿ 4,000 ಅಮೌಂಟ್ ಏನಿದೆ ಅಲ್ಲ, ಇದನ್ನು ನಾವೆಲ್ಲೂ ತೊಗೊಳ್ಳೋದಿಲ್ಲ, ಬದಲಾಗಿ ಈ ಅಮೌಂಟನ್ನು ಡಿವೈಡ್ ಮಾಡ್ಕೊಳ್ತೀವಿ. ಹೇಗೆ ಡಿವೈಡ್ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಓಲ್ಡ್ ಫರ್ನಿಚರ್ನ ಕಾಸ್ಟ್, ಒರಿಜಿನಲ್ ಕಾಸ್ಟ್ ಎಷ್ಟಾಗಿತ್ತು, 6,000. ಅದನ್ನು ಎಷ್ಟಕ್ಕೆ ಮಾರಿದ್ದೀವಿ, 4,000ಗೆ. ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕು, ಮೊದಲು ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಸೇಲ್ ಮಾಡಿದ್ರಿಂದ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನಿಮಗೆ ಈಗ ಈಸಿಯಾಗಿ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನೋಡಿ, 6,000 ವರ್ತಿನ ಫರ್ನಿಚರನ್ನು 4,000ಗೆ ಮಾರಿಬಿಟ್ಟಿದ್ದೀವಿ ಅಂದರೆ ಅದರಿಂದ ಲಾಸ್ ಆಯಿತಾ ಪ್ರಾಫಿಟ್ ಆಯಿತಾ, ಲಾಸ್ ಅಲ್ವಾ. ಇಟ್ ಈಸ್ 2,000. ನಿಮಗೆ ಇದು ಗೊತ್ತಾಗ್ತಾ ಇದೆ, ಆದರೆ ನೀವು ಬಾಯಿ ಲೆಕ್ಕದಲ್ಲಿ ಇದನ್ನ ಹೇಳೋ ಹಾಗಿಲ್ಲ. ಸೊ ವರ್ಕಿಂಗ್ ನೋಟನ್ನು ತೋರಿಸೋಣ. ಇಲ್ಲಿ ಸ್ಪೇಸ್ ಇಲ್ಲ ಅಂಥೇಳಿ ಬೇರೆ ಒಂದು ಪೇಪರಲ್ಲಿ ಮಾಡ್ತಾ ಇದ್ದೀನಿ. ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಯಾವುದು ಆಗ್ಬೋದು ನಮ್ಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ನಿಮಗೆ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ವಿಧಾನ ಗೊತ್ತಿದೆ ಅಲ್ವಾ. ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್, ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಅಷ್ಟನ್ನು ಮೈನಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಅದನ್ನೇ ಮಾಡ್ತೀವಿ ನಾವು. ಮೊದಲಿಗೆ ಸೆಲ್ಲಿಂಗ್ ಪ್ರೈಸು ಅನ್ನು ತಗೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಆಫ್ ಫರ್ನಿಚರ್, ಇಟ್ ಈಸ್ 4,000. ಇಲ್ಲಿ ಕೊಟ್ಟಿರೋದು ಸೇಲ್ಸ್ ಪ್ರೈಸ್ ಆಗಿರುತ್ತಲ್ವಾ, ಸೇಲ್ ಮಾಡಿದ್ದು 4,000ಗೆ. ಅದರ ಒರಿಜಿನಲ್ ಕಾಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮೈನಸ್ ಮಾಡೋಣ. ಮೈನಸ್ ಒರಿಜಿನಲ್ ಕಾಸ್ಟ್. ಒರಿಜಿನಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 6,000. ಸೊ 6,000ಅನ್ನು ಮೈನಸ್ ಮಾಡೋಣ. ಮೈನಸ್ ಮಾಡಬೇಕಾಗಿದ್ದನ್ನು ಬ್ರ್ಯಾಕೆಟಲ್ಲಿ ಇಡ್ತೀವಿ ಅಕೌಂಟಿಂಗಲ್ಲಿ. ಸೊ ಈಗ ಅಮೌಂಟ್ ಎಷ್ಟು ಬರ್ತಾ ಇದೆ, -2,000 ಅಲ್ವಾ. ಅಂದರೆ ಬ್ರ್ಯಾಕೆಟಲ್ಲಿ ತೋರಿಸೋಣ, ಮೈನಸ್ ಅಂತ ಬರಿಬಾರ್ದು, ಬ್ರ್ಯಾಕೆಟಲ್ಲಿ ತೋರಿಸ್ಬೇಕು. ಸೊ -2,000 ಬಂದಿದೆ. ಮೈನಸ್ಸಲ್ಲಿ ಅಮೌಂಟ್ ಬಂತು ಅಂದರೆ ಅದು ಲಾಸ್ ಆಗಿರುತ್ತೆ. ಓಕೆ, ಆ್ಯಂಡ್ ಪ್ಲಸ್ಸಲ್ಲಿ ಅಮೌಂಟ್ ಬಂದರೆ ಅದು ಪ್ರಾಫಿಟ್ ಆಗಿರುತ್ತೆ. ಸೊ ಲಾಸ್ ಕೊಟ್ಟಿದ್ದಾರೆ ಇಲ್ಲಿ 2,000.
ಸೊ ಈ ಒಂದು ಐಟಮಿಗೆ ನಾವು 2 ಕಡೆ ಎಂಟ್ರಿ ಹಾಕಬೇಕಾಗತ್ತೆ. ನೀವು ಕೇಳ್ಬೋದು, ಮ್ಯಾಮ್ ಇದು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿದೆ ಆದರೂ ಕೂಡ 2 ಎಂಟ್ರಿ ಯಾಕೆ ಹಾಕಬೇಕು ಅಂತ. ವೆರಿ ಸಿಂಪಲ್, ಇಲ್ಲಿ ನಾವು 4000ಗೆ ಯಾವುದೇ ಎಂಟ್ರಿ ಹಾಕೋದಿಲ್ಲ. ಓಕೆ, ಇಲ್ಲಿ ಔಟರ್ ಕಾಲಮಲ್ಲಿ ಕೊಟ್ಟಿರೋ 4000ಗೆ ಯಾವುದೇ ಎಂಟ್ರಿ ಇರೋದಿಲ್ಲ. ಬದಲಾಗಿ ಈ 6000ಗೆ ಒಂದು ಎಂಟ್ರಿ ಬರುತ್ತೆ ಮತ್ತು -2000ಗೆ ಇನ್ನೊಂದು ಎಂಟ್ರಿ ಬರುತ್ತೆ. ಹಾಗಾಗಿ ಅಮೌಂಟನ್ನು ಡಿವೈಡ್ ಮಾಡಿ ನಾವು ತಗೊಳ್ಳೋದ್ರಿಂದ 2 ಎಂಟ್ರಿ ಬರುತ್ತೆ. ಓಕೆನಾ? ಸೊ ಈ ಎಂಟ್ರಿ ಇಲ್ಲಿ ಕಾಸ್ಟಿಂಗ್ ಅಂತ ಕೊಟ್ಟಿದ್ದಾರಲ್ಲ, ಈ ಎಂಟ್ರಿ ಎಲ್ಲಿ ಹೋಗುತ್ತೆ, ಈ 6000 ಎಲ್ಲಿ ಹೋಗುತ್ತೆ ಹಾಗಿದ್ರೆ? ಇಟ್ ಈಸ್ ಇನ್ ಫರ್ನಿಚರಲ್ಲಿ ಸೇಲ್ ಮಾಡಿದ್ದೀವಿ, ಹಾಗಾಗಿ ಮೈನಸ್ ಆಯಿತು. ಸೊ ಮೈನಸ್ ಸೇಲ್ ಆಫ್ ಫರ್ನಿಚರ್, ಇಟ್ ಈಸ್ 6000. ಓಕೆ, 6000 ಸೇಲ್ ಆಗಿದೆ, ಮೈನಸ್ ಆಗಿದ್ದರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಈ ಒಂದು ಕ್ಯಾಲ್ಕುಲೇಷನ್ ಮಾಡಿರೋವಂಥ ಲಾಸಿಗೆ ಕೊಡ್ತೀವಿ. -2000 ಇದೆ. ಸೊ ಅಂದರೆ 2000 ಲಾಸ್ ಇದು. ಸೊ ಲಾಸ್ ಆದರೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ಎಂಟ್ರಿಯನ್ನು ಹಾಕಬೇಕಾಗತ್ತೆ. ಇಟ್ ಈಸ್ ಲಾಸ್ ಮೀನ್ಸ್ ಎಕ್ಸ್ಪೆನ್ಸ್ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಟು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಇಟ್ ಈಸ್ 2000. -2000 ಅಂತ ಬರಿಬೇಡಿ, ಲಾಸ್ ಅಂದ್ರೇ ಮೈನಸ್, ಹಾಗಾಗಿ ನಾವು ಮತ್ತೆ ಇಲ್ಲಿ -2000 ಹಾಕಬಾರ್ದು. ಇಟ್ ಈಸ್ ಜಸ್ಟ್ 2000 ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಈ ರೀತಿಯಾಗಿ ಅಮೌಂಟನ್ನು ಡಿವೈಡ್ ಮಾಡಿ ತಗೋತೀವಿ. ನಿಮಗೆ ಈ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈ 4000ಗೆ ಎಂಟ್ರಿ ಎಲ್ಲೂ ಬರೋದಿಲ್ಲ, ಬದಲಾಗಿ 6000 ಮತ್ತು -2000 ಏನಿತ್ತಲ್ಲ ಅದಕ್ಕೆ ಎಂಟ್ರಿ ಮಾಡ್ತೀವಿ ಅಷ್ಟೇ. ಅಲ್ಲಿಗೆ ಎಲ್ಲ ರೈಟ್ ಮಾರ್ಕ್ ಹಾಕ್ಕೊಂಡಿರೋವಂಥ ಐಟಮ್ ಮುಗ್ದಾಗಾಯಿತು. ಈಗ ನಾವು ಅಡ್ಜಸ್ಟ್ಮೆಂಟಿಗೆ ಬರ್ತೀವಿ. ಎಡಿಷನಲ್ ಇನ್ಫಾರ್ಮೇಷನ್ ಇದೆ ನೋಡಿ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್, ದ ಕ್ಲಬ್ ಹ್ಯಾಡ್ 500 ಮೆಂಬರ್ಸ್ ಈಚ್ ಪೇಯಿಂಗ್ ಆ್ಯನ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 150 ಅಂತ ಕೊಟ್ಟಿದ್ದಾರೆ. ಇದು ಒಂದು ಇನ್ಫಾರ್ಮೇಷನ್ ಮಾತ್ರ. ಇದನ್ನು ಯಾಕೆ ಕೊಟ್ಟಿದ್ದಾರೆ? ಬಿಕಾಸ್ ಟು ನೋ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, 500 ಮೆಂಬರ್ಸ್ ಇದ್ದಾರಂತೆ ಆ ಕ್ಲಬ್ಬಲ್ಲಿ. ಪ್ರತಿಯೊಬ್ಬರು 150 ರುಪೀಸ್ ಸಬ್ಸ್ಕ್ರಿಪ್ಷನನ್ನು ಆ್ಯನ್ಯುವಲಿ ಪೇ ಮಾಡ್ತಾ ಇದ್ದಾರೆ. ಸೊ ನಮಗೆ ಟೋಟಲ್ ಸಬ್ಸ್ಕ್ರಿಪ್ಷನ್ 1 ವರ್ಷಕ್ಕೆ ಎಷ್ಟು ಸಿಗುತ್ತೆ ಅನ್ನೋದನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ವರ್ಕಿಂಗ್ ನೋಟ್ ನಂಬರ್ 2 ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್. ಈ ವರ್ಷಕ್ಕೆ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ನಾವು ಪ್ರತಿ ವರ್ಷ ಸಬ್ಸ್ಕ್ರಿಪ್ಷನ್ ಎಷ್ಟು ಅಮೌಂಟ್ ರಿಸೀವ್ ಆಗಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಲ್ವಾ. ಸೊ ಎಷ್ಟು ರಿಸೀವ್ ಆಗಬೇಕು ಅನ್ನೋದನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇಟ್ ಈಸ್ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಡ್ಯೂರಿಂಗ್ ಇಯರ್ ಎಷ್ಟು ಅಂತ ನೋಡ್ಕೊಳ್ಳೋಣ. ಇಟ್ ಈಸ್ ಟೋಟಲ್ 500 ಮೆಂಬರ್ಸ್ ಆರ್ ದೇರ್, ಈಚ್ ಪೇಯಿಂಗ್ 150 ರುಪೀಸ್. ಸೊ ಟೋಟಲ್ ಆಗಿ ಆ ಒಂದು ಕ್ಲಬ್ಗೆ ಎಷ್ಟು ಅಮೌಂಟ್ ಬರಬೇಕಾಗಿದೆ? 500 × 150, ಇಟ್ ಈಸ್ 75,000 ರುಪೀಸ್. 75,000 ಈಸ್ ರಿಸೀವೇಬಲ್ ಅಮೌಂಟ್. ಅದರಲ್ಲಿ ರಿಸೀವ್ ಆಗಿದ್ದೆಷ್ಟು ಅನ್ನೋದನ್ನು ಲೆಸ್ ಮಾಡಿದರೆ ನಮಗೆ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ನೋಡಿ, ಇಲ್ಲಿ ರಿಸೀವ್ ಆಗಿದ್ದೆಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2017-18 ರಿಲೇಟೆಡ್ ಸಬ್ಸ್ಕ್ರಿಪ್ಷನ್ 60,000 ಅಷ್ಟೇ ರಿಸೀವ್ ಆಗಿದೆ. ಇದರ ಅರ್ಥ ಇಷ್ಟೇ, ಟೋಟಲ್ ಆಗಿ 500 ಮೆಂಬರ್ಸ್ 150 ಅಂತೆ 75,000 ರುಪೀಸ್ ಕೊಡಬೇಕಿತ್ತು. ಆದರೆ ಅದರಲ್ಲಿ ಕೊಡ್ತಾ ಇರೋದೆಷ್ಟು, ಅವರು ಪೇಮೆಂಟ್ ಮಾಡಿದ್ದು 60,000 ಮಾತ್ರ. ಇನ್ನೂ 15,000 ಬರಬೇಕಾಗಿದೆ, ಅದು ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಅದನ್ನೇ ನಾವೀಗ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೊರಟಿರೋದು. ಹಾಗಾಗಿ ಇಲ್ಲಿ ಮೈನಸ್ ಮಾಡೋಣ. ಮೈನಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಡ್ಯೂರಿಂಗ್ ಇಯರ್, ಇಟ್ ಈಸ್ ರುಪೀಸ್ 60,000. ಓಕೆ, ಈ ಅಮೌಂಟನ್ನು ತೊಗೊಳ್ಬಾರ್ದು, ಯಾಕಂದರೆ ಇದು ಟೋಟಲ್ ಅಮೌಂಟ್ ಅಲ್ವಾ. ಅಂದರೆ ಹೋದ ವರ್ಷಕ್ಕೆ ರಿಲೇಟೆಡ್, ಈ ವರ್ಷದ್ದು ರಿಲೇಟೆಡ್, ನೆಕ್ಸ್ಟ್ ಇಯರ್ ರಿಲೇಟೆಡ್, ಮೂರನ್ನು ಆ್ಯಡ್ ಮಾಡಿ 90,000 ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಯಾವುದು? ಈ ವರ್ಷಕ್ಕೆ ರಿಲೇಟೆಡ್ ಮಾತ್ರ. ಓಕೆ, ಸೊ ಅದನ್ನು ಮಾತ್ರ ನಾವು ತಗೋತೀವಿ ಇಲ್ಲಿ. ಸೊ 60,000 ಲೆಸ್ ಮಾಡಿದರೆ ಉಳ್ಕೊಂಡಿರೋದೆಷ್ಟು? 15,000. ಸೊ ಈ 15,000 ಏನಿದೆ ಅಲ್ಲ, ಇದು ಇನ್ನೂ ರಿಸೀವ್ ಆಗಬೇಕಾಗಿದೆ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ನಾವು ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್ ಅಂತ ಬರೆಯೋಣ. ಸೊ ಈ 15,000ಗೆ ನಾವು 2 ಕಡೆ ಎಂಟ್ರಿ ಮಾಡಬೇಕು ಅಲ್ವಾ. ಇಷ್ಟು ದಿನ ನೋಡಿರೋವಂಥ ಪ್ರಾಬ್ಲಮಲ್ಲಿ ಇಲ್ಲಿ ಡೈರೆಕ್ಟಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 15,000 ಅಂತ ಕೊಟ್ಬಿಡ್ತಿದ್ರು. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನೀವೇ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆಮೇಲೆ ಇಫೆಕ್ಟನ್ನು ಕೊಡ್ತೀವಿ. ಇಷ್ಟೇ ಡಿಫ್ರೆನ್ಸ್ ಇರೋದಿಲ್ಲಿ. ಸೊ ಈಗ ಇದಕ್ಕೆ ಇಫೆಕ್ಟನ್ನು ಕೊಡೋಣ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಸಬ್ಸ್ಕ್ರಿಪ್ಷನಲ್ಲಿ ನಾವು ಅದನ್ನು ಏನು ಮಾಡ್ತೀವಿ? ಪ್ಲಸ್ ಮಾಡ್ತೀವಿ ಅಲ್ವಾ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್, ಇಟ್ ಈಸ್ 15,000.
ಆ್ಯಂಡ್ ಇದಕ್ಕೆ ಒಂದೇ ಇಫೆಕ್ಟ್ ಇತ್ತು ನೋಡಿ, ಸಬ್ಸ್ಕ್ರಿಪ್ಷನಲ್ಲಿ ಒಂದೇ ಅಡ್ಜಸ್ಟ್ಮೆಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಇದನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕ್ಬಿಡೋಣ. 75,000 ಈ ವರ್ಷಕ್ಕೆ ರಿಲೇಟೆಡ್ 75,000 ಇಲ್ಲಿ ಬಂತಲ್ವಾ. ನೆಕ್ಸ್ಟ್ ಇನ್ನೊಂದು ಇಫೆಕ್ಟನ್ನು, ಈ 15,000ಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದರೆ ಅದು ಅಸೆಟ್ ಆಗುತ್ತಲ್ವಾ, ರಿಸೀವೇಬಲ್ ಅಂದರೆ ಬರಬೇಕಾಗಿದ್ದ ಅಮೌಂಟು ಅದನ್ನು ಅಸೆಟ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಟ್ ಈಸ್ 15,000. ಇದಕ್ಕೆ 2 ಇಫೆಕ್ಟ್ ಆಗಿದೆ. ಅಲ್ಲಿಗೆ ಈ ಇನ್ಫಾರ್ಮೇಷನ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸನ್ನು ಮಾಡಿದ್ದೀವಿ ಅಲ್ವಾ. ನೆಕ್ಸ್ಟ್ ನೋಡೋಣ. ಆನ್ 31/3/2018 ಸ್ಯಾಲರೀಸ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟೆಡ್ ಟು ₹1,200 ಅಂತ ಕೊಟ್ಟಿದ್ದಾರೆ. ಸೊ 31/3/2018 ಅಂದರೆ ಕರೆಂಟ್ ಇಯರ್ ಎಂಡಿಂಗ್. ಕರೆಂಟ್ ಇಯರ್ ಎಂಡಿಂಗಿಗೆ ₹1,200 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಸ್ಯಾಲ್ರಿಲಿ ಏನು ಮಾಡ್ತೀವಿ, ಪ್ಲಸ್ ಅಲ್ವಾ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 1,200. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಎಲ್ಲಿ ಕೊಡಬೇಕಾಗತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ. ಬ್ಯಾಲೆನ್ಸ್ ಶೀಟಿನ ಲಯಾಬಿಲಿಟಿ ಸೈಡ್. ಯಾಕಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದರೆ ಕೊಡಬೇಕಾಗಿರೋ ಕೊಡಬೇಕಾಗಿರೋವಂಥ ಅಮೌಂಟ್ ಯಾವಾಗೂ ಕೂಡ ಲಯಾಬಿಲಿಟಿ ಆಗಿರುತ್ತೆ. ಸೊ 1,200. ಆ್ಯಂಡ್ ಇದಕ್ಕೆ 2 ಅಡ್ಜಸ್ಟ್ಮೆಂಟ್ ಆಗಿದೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಸ್ಯಾಲರೀಸ್ ಪೇಯ್ಡ್ ಇನ್ಕ್ಲೂಡೆಡ್ ₹6,000 ಫಾರ್ ದ ಇಯರ್ 2018-19. ನೋಡಿ ಇಲ್ಲಿ ಸ್ಯಾಲರಿ 72,000 ಏನು ಈ ವರ್ಷ ಪೇ ಮಾಡಿದಾರಲ್ಲ, ಅದರಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, 6,000 ಅನ್ನುವಂಥದ್ದು ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿದೆ. ಅಂದರೆ 2018-19 ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರುವಂಥ 6,000 ಕೂಡ ಪೇಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್. ಈ ವರ್ಷಕ್ಕದು ಅಡ್ವಾನ್ಸ್ ಆದಾಗಾಯಿತು. ನೆಕ್ಸ್ಟ್ ಇಯರ್ದು ಈ ವರ್ಷನೇ ಪೇಮೆಂಟ್ ಆಗಿದೆ ಅಂದರೆ ಈ ವರ್ಷಕ್ಕೆ ಅದು ಅಡ್ವಾನ್ಸ್ ಸ್ಯಾಲರಿ ಅಲ್ವಾ. ಸೊ ಅಡ್ವಾನ್ಸ್ ಸ್ಯಾಲರಿ ಇದ್ದರೆ ನಾವು ಸ್ಯಾಲರಿಲಿ ಏನು ಮಾಡಬೇಕು, ಕರೆಂಟ್ ಇಯರ್ ಅಡ್ವಾನ್ಸಸನ್ನು ಮೈನಸ್ ಮಾಡ್ತೀವಿ ಅಲ್ವಾ. ಸೊ ಮೈನಸ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 6,000. ಆ್ಯಂಡ್ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ, ಬಿಕಾಸ್ ಮೈನಸ್ ಮಾಡ್ತಾ ಇದ್ದೀವಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಇದನ್ನು ಔಟರ್ ಕಾಲಮಿಗೆ ಹಾಕ್ಬಿಡೋಣ. ಸೊ ಔಟರ್ ಕಾಲಮಲ್ಲಿ ಅಮೌಂಟ್ 61,200 ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ ಅಲ್ವಾ. ಬ್ಯಾಲೆನ್ಸ್ ಶೀಟಲ್ಲಿ ಅಡ್ವಾನ್ಸ್ ಸ್ಯಾಲರಿ ಯಾವ ಕಡೆ ಹೋಗಬೇಕು, ಅಸೆಟ್ ಸೈಡಲ್ಲಿ. ಬಿಕಾಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಡಬೇಕಾಗಿದ್ದು ಲಯಾಬಿಲಿಟಿ ಸೈಡಿಗೆ ಬಂತು. ಸೊ ಅಡ್ವಾನ್ಸ್ ಎಕ್ಸ್ಪೆನ್ಸ್ ಅಥವಾ ಅಡ್ವಾನ್ಸ್ ಸ್ಯಾಲರಿನ ನಾವು ಅಸೆಟ್ ಸೈಡಲ್ಲಿ ತೋರಿಸ್ಬೇಕು. ಸೊ ಅಡ್ವಾನ್ಸ್ ಸ್ಯಾಲರಿ ₹6,000. ಓಕೆ, ಅಲ್ಲಿಗೆ 2 ಅಡ್ಜಸ್ಟ್ಮೆಂಟ್ ಆಗಿದೆ. ನೆಕ್ಸ್ಟ್ ನೋಡಿ, ಪ್ರೊವೈಡ್ 5% ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ. ಇಲ್ಲಿ ನೋಡಿ, ಇಲ್ಲೇನೂ ಎಡಿಷನ್ ಏನೂ ಆಗಿಲ್ಲ, ಹಾಗಾಗಿ ಕ್ಯಾಲ್ಕುಲೇಷನ್ ಏನು ಜಾಸ್ತಿ ಮಾಡಬೇಕಾಗಿಲ್ಲ. ಸೊ ಇಟ್ ಈಸ್ ಜಸ್ಟ್ ಮೈನಸ್ ಡೆಪ್ರಿಸಿಯೇಷನ್ ಅಂತ ಬರೆದು ಒಂದು ಕಡೆ ಕ್ಯಾಲ್ಕುಲೇಷನ್ ತೋರಿಸೋಣ. 6 lakh ಇಂಟು 5% ಇಟ್ ಈಸ್ 30,000. ಆ್ಯಂಡ್ ಮೈನಸ್ ಇರೋದನ್ನ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ ಔಟರ್ ಕಾಲಮ್ ಅಮೌಂಟ್ ಈಸ್ 5,70,000. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕೊಡಬೇಕಾಗತ್ತೆ. ಸೊ ಆ್ಯಸ್ ಇಟ್ ಈಸ್ ಲಾಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ವಿ ವಿಲ್ ಶೋ ಇಟ್ ಅಂಡರ್ ಎಕ್ಸ್ಪೆನ್ಸ್ ಸೈಡ್. ಸೊ ಟು ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಟ್ ಈಸ್ 30,000. ಓಕೆ, ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗ್ದಾಗಾಯಿತು ನೋಡಿ. ಆ್ಯಂಡ್ ಎಲ್ಲ ಐಟಮ್ಗೂ ಕೂಡ ನಾವು ಎಂಟ್ರಿಯನ್ನು ಹಾಕಿದ್ದೀವಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ, ಕೊನೆಯ ಸ್ಟೆಪ್, ದಟ್ ಈಸ್ ಕ್ಲೋಸಿಂಗ್ ಆಫ್ ದಿ ಅಕೌಂಟ್ಸ್. ಸೊ ಮೊದಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ, 2,13,800. ಆ್ಯಂಡ್ 2,13,800 ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 5,800 ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ನಾವೇನಂತ ಬರಿತೀವಿ, ಟು ಎಕ್ಸೆಸ್ ಆಫ್, ಯಾವ್ದು ಎಕ್ಸೆಸ್ ಇದೆ ಇಲ್ಲಿ, ಇನ್ಕಮ್ ಹೆಚ್ಚಿಗೆ ಇದೆ. ಸೊ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ಆರ್ ಇನ್ ಅದರ್ ವರ್ಡ್ಸ್ ಇದಕ್ಕೆ ಇನ್ನೊಂದು ಹೆಸರೇನು ಕರಿತೀವಿ, ಸರ್ಪ್ಲಸ್. ಇನ್ಕಮ್ ಜಾಸ್ತಿ ಇದ್ದರೆ ಸರ್ಪ್ಲಸ್, ಹಾಗೆಯೇ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದರೆ ಅದು ಡೆಫಿಸಿಟ್ ಆಗುತ್ತೆ. ಸೊ ಸರ್ಪ್ಲಸ್ ಇದ್ದರೆ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ, ಆ್ಯಂಡ್ ಡೆಫಿಸಿಟ್ ಇದ್ದರೆ ಮೈನಸ್ ಮಾಡ್ತೀವಿ. ಇಲ್ಲಿ ಸರ್ಪ್ಲಸ್ ಇರೋದನ್ನು ಆ್ಯಡ್ ಮಾಡೋಣ. ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 5,800. ಆ್ಯಂಡ್ ಇದನ್ನು ಔಟರ್ ಕಾಲಮಿಗೆ ಹಾಕಿದರೆ 6,99,800. ಆ್ಯಂಡ್ ನಾನು ಹೇಳೋದಕ್ಕೆ ಮರ್ತೆ, ಇಲ್ಲಿ ನೀವು ಕ್ಲೋಸ್ ಮಾಡೋವಾಗ ಒಂದು ಇನ್ನರ್ ಕಾಲಮೆಲ್ಲ ಔಟರ್ ಕಾಲಮಿಗೆ ಹೋಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಆನ್ಸರ್ ರಾಂಗ್ ಬರುತ್ತೆ.
ಸೊ ಇಲ್ಲೆಲ್ಲ ಔಟರ್ ಕಾಲಮಿಗೆ ಎಂಟ್ರಿ ಆಗಿದೆ ನೋಡಿ. ಹಾಗೆಯೇ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಇನ್ನರ್ ಕಾಲಮಲ್ಲಿರುವಂಥ ಅಮೌಂಟ್ ಔಟರ್ ಕಾಲಮಿಗೆ ಹೋಗಿದೆಯಾ ಅಂತ. ನೋಡಿ ಇಲ್ಲಿ 2 ಐಟಮಿಗೆ ಹೋಗಿಲ್ಲ, ಲೈಬ್ರರಿ, ಬುಕ್ಸ್ ಮತ್ತು ಫರ್ನಿಚರ್. ಹಾಗೆ ಇನ್ನರ್ ಕಾಲಮಲ್ಲೇ ಇಟ್ಟಿದ್ದೀವಿ ಅಲ್ವಾ. ಸೊ ಅದನ್ನು ಮೊದಲು ಔಟರ್ ಕಾಲಮಿಗೆ ಹಾಕ್ಕೊಳ್ಳೋಣ. 40,000 ಇನ್ ದಿ ಔಟರ್ ಕಾಲಮ್ ಲೈಬ್ರರಿ ಬುಕ್ಸ್ ಆ್ಯಂಡ್ ಫರ್ನಿಚರ್ ಏನಾಗುತ್ತೆ, ಇಟ್ ಈಸ್ 49,000 ಇನ್ ದಿ ಔಟರ್ ಕಾಲಮ್. ಅಲ್ಲಿಗೆ ಎಲ್ಲ ಇನ್ನರ್ ಕಾಲಮಲ್ಲಿರೋ ಅಮೌಂಟ್ ಔಟರ್ ಕಾಲಮಿಗೆ ಬಂದ ಹಾಗಾಯಿತು. ಈಗ ನಾವು ಕ್ಲೋಸ್ ಮಾಡೋಣ. ಸೊ ಟೋಟಲ್ ದಿ ಬ್ಯಾಲೆನ್ಸ್ ಶೀಟ್, ಲಯಾಬಿಲಿಟಿ ಸೈಡಲ್ಲಿ 7,13,000 ಬರ್ತಾ ಇದೆ. ಹಾಗೆ ಅಸೆಟ್ ಸೈಡಲ್ಲಿ ಕೂಡ 7,13,000 ಬರ್ತಾ ಇದೆ. ಟ್ಯಾಲಿಡ್ ರೈಟ್, ಆನ್ಸರ್ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ಸೊ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದ್ರಿಂದ ನಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗೋದಿಲ್ಲ, ಮತ್ತು ಪ್ರಾಕ್ಟೀಸ್ ಆದ ಹಾಗೆ ಇದನ್ನು ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತಿನ ಸೆಷನಲ್ಲಿ ನೀವು ಕಲ್ತಿರುವಂಥ ನ್ಯೂ ಪಾಯಿಂಟ್ಸ್ ಯಾವುದು ಹಾಗಿದ್ರೆ, ಮೊದಲನೇದು ಸೇಲ್ ಆಫ್ ಅಸೆಟ್ ಕೊಟ್ಟಾಗ. ಸೊ ಸೇಲ್ ಆಫ್ ಅಸೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ಕಾಸ್ಟ್ ಕೊಟ್ಟಿರ್ತಾರೆ, ಒರಿಜಿನಲ್ ಕಾಸ್ಟ್ ಎಷ್ಟು ಅನ್ನೋದನ್ನು ಕೊಟ್ಟಿರ್ತಾರೆ. ಆಗ ಯಾವ ರೀತಿ ಇಫೆಕ್ಟ್ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಸೊ ಒರಿಜಿನಲ್ ಕಾಸ್ಟನ್ನು ಎಲ್ಲಿ ತೋರಿಸ್ಬೇಕು, ಪ್ರಾಫಿಟ್ ಅಥವಾ ಲಾಸನ್ನು ಎಲ್ಲಿ ತೋರಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ನೋಡಿ ಇಲ್ಲಿ ಲಾಸ್ ಬಂದಿತ್ತು, ಹಾಗಾಗಿ ಎಕ್ಸ್ಪೆನ್ಸ್ ಸೈಡಲ್ಲಿ ತೋರಿಸಿದ್ವಿ. ಅದೇ ಇನ್ ಕೇಸ್ ಪ್ರಾಫಿಟ್ ಬಂದಿದ್ರೆ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದು ಕಾಸ್ಟ್ ಕಡಿಮೆ ಇದ್ದರೆ ಅವಾಗ ಪ್ರಾಫಿಟ್ ಆಗುತ್ತಲ್ವಾ. ಹಾಗೆ ಪ್ರಾಫಿಟ್ ಬಂದರೆ ಅದನ್ನು ಇನ್ಕಮ್ ಸೈಡಲ್ಲಿ ತೋರಿಸ್ಬೇಕು. ಓಕೆ. ಆ್ಯಂಡ್ ಅದೇ ರೀತಿ ಇನ್ನೊಂದು ಪಾಯಿಂಟ್ ಅಂದರೆ, ಈ ರೀತಿ ಸಬ್ಸ್ಕ್ರಿಪ್ಷನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಅವರಿಂದ ಎಷ್ಟು ಅಮೌಂಟ್ ರಿಸೀವ್ ಮಾಡ್ತಾ ಇದೆ ಕ್ಲಬ್ ಅನ್ನೋದನ್ನು ಕೊಟ್ಟಿದ್ದರೆ ಸಪ್ರೇಟಾಗಿ, ಆ ಸಂದರ್ಭದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇರೋದೆಷ್ಟು ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಇವತ್ತು ಕಲ್ತಿದ್ದೀರಿ. ಇನ್ನು ಈ ರೀತಿ ಅಮೌಂಟನ್ನು ಡಿವೈಡ್ ಮಾಡಿ ಕೊಟ್ಟಾಗ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ಸಿಗೆ ಯಾವ ರೀತಿ ಎಂಟ್ರಿ ಹಾಕಬೇಕು, ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು, ಇದನ್ನು ತಿಳ್ಕೊಂಡಿದ್ದೀರಿ. ಹಾಗೆಯೇ ಈ ರೀತಿ ಟೋಟಲ್ ಅಮೌಂಟ್ ಕೊಟ್ಟಾಗ, ಅಂದರೆ ಇಯರ್ ವೈಸ್ ಡಿವೈಡ್ ಮಾಡ್ದೇ ಕೊಟ್ಟಾಗ ಅಡ್ವಾನ್ಸಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಅದಕ್ಕೆ ಯಾವ ರೀತಿ ಇಫೆಕ್ಟ್ ಕೊಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಿ. ಇದೆರಡರ ಡಿಫ್ರೆನ್ಸ್ ಅರ್ಥ ಆಗಿದೆ ಈ ಪ್ರಾಬ್ಲಮಲ್ಲಿ ಅಂತ ಅನ್ಕೋತೀನಿ. ಇದಿಷ್ಟು ಇವತ್ತಿನ ಕೀ ಪಾಯಿಂಟ್ಸ್. ಸೊ ಈ ಸಾಲ್ವ್ ಮಾಡಿರೋವಂಥ ಪ್ರಾಬ್ಲಮಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಬೋದು, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. I will be back with another question bank problem very soon. Until then, enjoy the learning.